ಎಲ್ರಿಗೂ ನಮಸ್ಕಾರ. ಇವತ್ತು ಆ, ಒಂದು ಭಾರತದ ಸಂವಿಧಾನ ಅಂತಕ್ಕಂಥದ್ದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು, ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಟಾಪಿಕ್. ಪರೀಕ್ಷೆಯಲ್ಲಿ ಬಹಳಷ್ಟು ಕೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲ ಒಂದು ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸ್ವಲ್ಪ ಗೊಂದಲ ಅನಿಸ್ತಕ್ಕಂಥದ್ದು ಒಂದು ಟಾಪಿಕ್ ಯಾವುದು ಅಂತಂದಾಗ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಟಾಪಿಕ್. ಇದ್ರ ಬಗ್ಗೆ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು, ನಮ್ಮ ದೇಶದಲ್ಲಿ ಈ ಒಂದು ಚುನಾವಣೆಗಳು ನಡೀತಾ ಇದ್ದ ಮೊದಲು ಬ್ರಿಟಿಷರ ಕಾಲದಲ್ಲಿ ಸಹ ಚುನಾವಣೆ ನಡೀತಾ ಇದ್ವು. ಬಟ್ ಸಾಂವಿಧಾನಿಕವಾಗಿ ಯಾವಾಗ ಚುನಾವಣೆ ಆಯೋಗ ಅಂತಕ್ಕಂಥ ರಚನೆ ಆಗುತ್ತೆ ಅಂತಂದಾಗ, ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ರಚನೆ ಆಗಿರ್ತಕ್ಕಂಥ ವರ್ಷ ಅಂತ ಎಕ್ಸಾಮ್ ಕೇಳಿದರೆ 1950. ಚುನಾವಣಾ ಆಯೋಗ ರಚನೆ ಆಗಿರ್ತಕ್ಕಂಥ ವರ್ಷ ಅಂತ ಕೇಳಿದ್ರೆ 1950ರಲ್ಲಿ ಈ ಒಂದು ಚುನಾವಣಾ ಆಯೋಗ ರಚನೆ ಆಗುತ್ತೆ. ನಂತರ ಚುನಾವಣಾ ಆಯೋಗ ರಚನೆ ಆಗಿರ್ತಕ್ಕಂಥ ದಿನಾಂಕ ಅಂತ ಕೇಳಿದ್ರೆ ಜನವರಿ 25. ಚುನಾವಣಾ ಆಯೋಗ ರಚನೆ ಆಗಿರ್ತಕ್ಕಂಥ ವರ್ಷ ಯಾವುದಂದಾಗ ಜನವರಿ 25ಕ್ಕೆ ರಚನೆ ಆಗುತ್ತೆ. ಬಟ್ ಆರಂಭದಲ್ಲಿ ಇದನ್ನ ಅಷ್ಟು ಮಹತ್ವ ತಗೊಂಡಿದ್ದಿಲ್ಲ. ಇತ್ತೀಚೆಗೆ ಜನವರಿ 25ಅನ್ನ ಒಂದು ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ವೋಟರ್ಸ್ ಡೇ ಅಂತಕ್ಕಂಥದ್ದು ಅಂದ್ರೆ ಮತದಾರ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಮತದಾರ ದಿನ ಅಂತಕ್ಕಂಥ ಆಚರಣೆ ಮಾಡತಕ್ಕಂಥ ಉದ್ದೇಶ ಏನಾಗಿದೆ ಅಂತಂದಾಗ, ಪ್ರತಿ ವರ್ಷ ಜನವರಿ 25ಅನ್ನ ದೇಶಾದ್ಯಂತಹ ಮತದಾನದ ಮಹತ್ವವನ್ನ ಎಷ್ಟು ಮುಖ್ಯ ಅಂತಕ್ಕಂಥ ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರನೇ ಜನವರಿ 25ಅನ್ನ ಮತದಾರ ದಿನ ಅಂತ ಆಚರಣೆ ಮಾಡತಕ್ಕಂಥ ಇವತ್ತು ಕಂಡು ಬರ್ತಾ ಇದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದರೆ, ನಮ್ಮ ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆಗಿರ್ತಕ್ಕಂಥ ವರ್ಷ ಅಂತ ಕೇಳಿದರೆ, ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆಗಿರ್ತಕ್ಕಂಥ ವರ್ಷ ಅಂತ ಕೇಳಿದಾಗ ನಮ್ಮ ದೇಶದಲ್ಲಿ ಅಲ್ಲಿ ಪ್ರಶ್ನೆ ಕೇಳಿದ್ರು 1950 ಆಪ್ಷನ್ ಕೊಟ್ಟರು. 50, 51, 52 ಅಂತಕ್ಕಂಥದ್ದು. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ 52 ಅಂತ ಹಾಕಿದ್ರು. ಯಾಕಂದ್ರೆ ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥ ವರ್ಷ 1951. 1951ರಲ್ಲಿ ಸಾರ್ವತ್ರಿಕ ಚುನಾವಣೆ ಘೋಷಣೆ ಅದು. ಆ ಸಂದರ್ಭದಲ್ಲಿ 17 ಹಂತದಲ್ಲಿ ಏನಾದ್ರು ಅಂದಾಗ ಚುನಾವಣೆಯನ್ನು ಮಾಡಿದ್ರು. ಬಟ್ ಈ ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥ ವರ್ಷ 1950. ಬಟ್ ಆ ಸಂದರ್ಭದಲ್ಲಿ ಮೊದಲ ಲೋಕಸಭೆ ರಚನೆ ಆಗಿರ್ತಕ್ಕಂಥದ್ದು 1952 ಏಪ್ರಿಲ್ 17ಕ್ಕೆ. ನಮ್ಮ ದೇಶದಲ್ಲಿ ಮೊದಲ ಲೋಕಸಭೆ ರಚನೆ ಆಗಿರ್ತಕ್ಕಂಥದ್ದು 1952 ಏಪ್ರಿಲ್ 17ಕ್ಕೆ ಏನಾಯ್ತಂದಾಗ ಲೋಕಸಭೆ ಅಂತಕ್ಕಂಥ ರಚನೆ ಆಗುತ್ತೆ. ಅಂದ್ರೆ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಯಾರು ಈ ಒಂದು ಸಂವಿಧಾನದ ನೀತಿ ನಿಯಮಗಳ ನಿಯಂತ್ರಣ ಮಾಡ್ತಾ ಇರೋದಂದಾಗ ಈ ಒಂದು ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ಯಾವುದಂದಾಗ ಸಂವಿಧಾನ ರಚನಾ ಸಮಿತಿ. ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ, ಮುಂದಿನ ಬಗ್ಗೆ ಸಪರೇಟ್ ಆಗಿರತಕ್ಕಂಥ ಟಾಪಿಕ್ ಮಾಡ್ತೀನಿ ನಾನು. ಈ ಒಂದು ಸಂವಿಧಾನ ರಚನಾ ಸಮಿತಿ 1947ರಿಂದ 1952ರವರೆಗೆ ಇದನ್ನ ತಾತ್ಕಾಲಿಕ ಸಂಸತ್ತು ಅಂತ ಕರಿತೀವಿ ನಾವು. ತಾತ್ಕಾಲಿಕ ಸಂಸತ್ತಾಗಿ ಇದು ಕಾರ್ಯವನ್ನು ಮಾಡುತ್ತೆ. ತಾತ್ಕಾಲಿಕ ಸಂಸತ್ತಾಗಿ ಏನ್ ಮಾಡ್ತದೆ ಅಂದಾಗ ಕಾರ್ಯವನ್ನು ಮಾಡುತ್ತೆ. ಯಾವುದು ಸಂವಿಧಾನ ರಚನಾ ಸಮಿತಿ 1947ರಿಂದ 1952ಕ್ಕೆ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಯಾರಿಗಿತ್ತು ಅಂತಂದಾಗ ಸಂವಿಧಾನ ರಚನಾ ಸಮಿತಿಗೆ ಇತ್ತು ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದು ಚುನಾವಣಾ ಆಯೋಗ ರಚನೆ ಆಗಿರ್ತಕ್ಕಂಥದ್ದು. ಈ ಒಂದು ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾವ ರೀತಿಯಾಗಿ ರಚನೆ ಆಗುತ್ತೆ ಅಂತಕ್ಕಂಥದ್ದು, ಸಂವಿಧಾನದಲ್ಲಿ ಯಾವ ಭಾಗವನ್ನ ಚುನಾವಣೆಗೆ ಕಲ್ಪಿಸಲಾಗಿದೆ. ಈ ಒಂದು ಚುನಾವಣೆಗಳು ಅಂತಿರ್ತಕ್ಕಂಥ ಸಂವಿಧಾನದ ಭಾಗ ಅಂತಂದ್ರೆ ಸಂವಿಧಾನದ ಭಾಗ 15. ಸಂವಿಧಾನದ ಭಾಗ 15 ಚುನಾವಣೆ ಬಗ್ಗೆ ತಿಳಿಸುತ್ತೆ. ಸಂವಿಧಾನದಲ್ಲಿ ಯಾವ್ಯಾವ ವಿಧಿಗಳು ಚುನಾವಣೆಗೆ ಸಂಬಂಧಪಟ್ಟಿದ್ದಾವೆ ಅಂತಂದಾಗ ಸಂವಿಧಾನದ 324ನೇ ವಿಧಿಯಿಂದ ಎಲ್ಲಿವರೆಗೆ ಅಂತಂದಾಗ ಸಂವಿಧಾನದ 329ನೇ ವಿಧಿವರೆಗೆ ಈ ಒಂದು ಚುನಾವಣೆಗಳ ಬಗ್ಗೆ ತಿಳಿಸಲಾಗಿದೆ. ಎಲ್ಲಿಂದ 324ನೇ ವಿಧಿಯಿಂದ 329A ಅಂತಕ್ಕಂತಹ ಒಂದು ವಿಧಿಯವರೆಗೆ ಈ ಒಂದು ಚುನಾವಣೆಗಳ ಬಗ್ಗೆ ತಿಳಿಸಲಾಗಿದೆ. ಈ
ಈ ಒಂದು ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾವ ರೀತಿಯಾಗಿ ರಚನೆ ಆಗುತ್ತೆ ರಚನೆ ಅಂತ ಬಂದಾಗ ಈ ಒಂದು ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ನಮ್ಗೆ ಇವತ್ತು ಗೊಂದಲ ಇದೆ. ಇಲ್ಲಿ 1950ರಿಂದ 1989ರವರೆಗೆ ಇಲ್ಲಿ ದೇಶಕ್ಕೆ ಇರ್ತಕ್ಕಂಥ ಒಬ್ಬರೇ ಚುನಾವಣಾ ಆಯುಕ್ತರು ಅಂತ ಕರಿತೀವಿ ನಾವು. ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಅಂತಕ್ಕಂಥವ್ರು ಒಬ್ಬರೇ ಇತ್ತು. ಎಲ್ಲಿವರೆಗೆ? 1950ರಿಂದ 1989ರವರೆಗೆ ಏಕಸದಸ್ಯ ಆಯೋಗವಾಗಿತ್ತು. ಏಕಸದಸ್ಯ ಅಂತಂದ್ರೆ ಒಬ್ಬರೇ ಮುಖ್ಯ ಚುನಾವಣಾ ಆಯುಕ್ತರು ಅಂತಕ್ಕಂಥದ್ದು ಈ ಎಲೆಕ್ಷನ್ ಕಮಿಷನ್ ಅನ್ನ ಏನ್ ಮಾಡ್ತಾ ಇದ್ರು ಅಂತಂದಾಗ ನಿಯಂತ್ರಣ ಮಾಡ್ತಾ ಇದ್ರು. ಇದರಲ್ಲಿ ಸ್ವಲ್ಪ ಬದಲಾವಣೆ ತರಲಾಯಿತು 1989ರಲ್ಲಿ. 1989 ಅಕ್ಟೋಬರ್ ತಿಂಗಳಲ್ಲಿ ಇದನ್ನ ಏನ್ ಮಾಡಿದ್ರು ಅಂತಂದಾಗ ತ್ರಿಸದಸ್ಯ ಮಾಡಿದ್ರು. ತ್ರಿಸದಸ್ಯ ಅಂತ ಬಂದಾಗ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ನಂತರ ಇನ್ನೊಬ್ಬರು ಯಾರು ಅಂತಂದಾಗ ಇದಕ್ಕೆ ಸಹಾಯಕರಾಗಿ ಇಬ್ಬರು ಚುನಾವಣಾ ಆಯುಕ್ತರು ಇಲ್ಲೊಬ್ರು ಮತ್ತೆ ಚುನಾವಣಾ ಆಯುಕ್ತರು ಇಲ್ಲೊಬ್ರು, ಒಟ್ಟು 3 ಜನ ಸದಸ್ಯರನ್ನು ಮಾಡಿದ್ರು 1989ರಲ್ಲಿ. ಬಟ್ ನಂತರ ಇದೇನಾಗುತ್ತೆ ಅಂದಾಗ 1990ಕ್ಕೆ ಇದು ರದ್ದಾಗುತ್ತೆ. ಮತ್ತೇನಾಗುತ್ತೆ? ತ್ರಿಸದಸ್ಯವಾಗಿ ಏನಾಗುತ್ತೆ ಅಂತಂದಾಗ ಈ ಒಂದು ಏಕಸದಸ್ಯ ಆಯೋಗ ಆಗುತ್ತೆ. ಆದ್ರೆ 1993ರಿಂದ ಮತ್ತೇನಾಯ್ತು ಅಂತಂದಾಗ ಇದೇ ರೀತಿಯಾಗಿರ್ತಕ್ಕಂಥ ಜಾರಿಗೆ ಬರುತ್ತೆ. 1900 ಅಂದ್ರೆ ಇವತ್ತು ಪ್ರಸ್ತುತದಲ್ಲಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಈ ಒಂದು ಚುನಾವಣಾ ಆಯೋಗ ಅಂತಕ್ಕಂಥದ್ದು ತ್ರಿಸದಸ್ಯ ಆಯೋಗ ಯಾವಾಗಿಂದ ರಚನೆ ಆಗಿದೆ ಅಂತ ಕೇಳಿದ್ರೆ ಯಾವಾಗ ಅಂತಂದಾಗ 1993ರಿಂದ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರಿರ್ತಾರ, ಇಬ್ರು ಚುನಾವಣಾ ಆಯುಕ್ತರಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅಂತಕ್ಕಂಥದ್ದು. ನಂತರ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಅಂತಕ್ಕಂಥದ್ದು ಒಂದು ಸರಿ ಈ ಒಂದು ಚುನಾವಣಾ ಆಯುಕ್ತರು ಅಂತಕ್ಕಂಥದ್ದು ರಚನೆ ಆದಂದ್ರೆ ಈ ಒಂದು ಆಯ್ಕೆಯಾದ್ರೆ ಇವರ ಒಂದು ಅಧಿಕಾರಾವಧಿ ಅಥವಾ ಈ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂತಂದ್ರೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ರಾಷ್ಟ್ರಪತಿಗಳಿದೆ. ಚುನಾವಣಾ ಆಯುಕ್ತರ ನೇಮಕ ಮಾಡತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿ ಹೆಂಗ ನೇಮಕ ಮಾಡ್ತಂದಾಗ ಮಂತ್ರಿಮಂಡಲದ ಸಲಹೆ ಮೇರೆಗೆ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಇತರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಈ ಒಂದು ಮಂತ್ರಿಮಂಡಲದ ಸಲಹೆ ಮೇರೆಗೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು ಇತರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಪ್ರಸ್ತುತಕ್ಕಂತಹ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂತಂದಾಗ ಜ್ಞಾನೇಶ್ ಕುಮಾರ್ ಅಂತಕ್ಕಂಥವ್ರು, ಶ್ರೀ ಜ್ಞಾನೇಶ್ ಕುಮಾರ್ ಇವರು 2025 ಫೆಬ್ರವರಿಯಿಂದ ಇದ್ದಾರೆ. 2025 ಫೆಬ್ರವರಿಯಿಂದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದು ಮತ್ತೆ ಏನಾದರೂ ಚೇಂಜ್ ಆದರೆ ನಾವು ಇದನ್ನು ಅಪ್ಡೇಟ್ ಮಾಡ್ಕೋಬೇಕು, ಇದು ಫೈನಲ್ ಅಲ್ಲ. ಈ ಒಂದು ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರು ಅಂತಂದಾಗ ಜ್ಞಾನೇಶ್ ಕುಮಾರ್ ಅಂತಕ್ಕಂಥವ್ರು. ಈ ಒಂದು ರಾಷ್ಟ್ರಪತಿಗಳಿಂದ ಇವರು ನೇಮಕ ಆಗ್ತದೆ ಕಂಡು ಬರುತ್ತೆ. ರಾಷ್ಟ್ರಪತಿ ನೇರವಾಗಿ ನೇಮಕ ಮಾಡ್ತಾನ? ಇಲ್ಲ. ಹೆಂಗೆ ಅಂತಂದಾಗ ಮಂತ್ರಿಮಂಡಲದ ಸಲಹೆ ಮೇರೆಗೆ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರನ್ನ ಜೊತೆಗೆ ಇತರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡತಕ್ಕಂಥದ್ದು ಕಂಡು ಬರುತ್ತೆ. ನಂತರ ಯಾವುದು ಅಂತಂದಾಗ ಇವರು ಅಧಿಕಾರಕ್ಕೆ ಬಂದ ನಂತರ ಇವರ ಅಧಿಕಾರಾವಧಿ ಅಂತಕ್ಕಂಥದ್ದು ಅಂತ ಬಂದಾಗ ಇವರ ಅಧಿಕಾರಾವಧಿ ಅಂತಕ್ಕಂಥದ್ದು 6 ವರ್ಷದವರೆಗೆ ಅಧಿಕಾರದಲ್ಲಿ ಇರ್ತಾರೆ. ಅಥವಾ ಇನ್ನೊಂದು 65 ವರ್ಷಗಳಾಗುವವರೆಗೆ 6 ವರ್ಷ ಇರ್ತವ 65 ವರ್ಷಗಳಾಗುವವರೆಗೆ ಅಧಿಕಾರದಲ್ಲಿ ಮುಂದುವರಿತಾರೆ. ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತೆ ಕೆಲವರಿಗೆ. 6 ವರ್ಷ ಅಂತಂದ್ರೆ ಒಬ್ಬ ವ್ಯಕ್ತಿ ಅಂತಕ್ಕಂಥವ್ನು 19 ಅಂದ್ರೆ ತನ್ನ 50ನೇ ವಯಸ್ಸಿಗೆ ಈ ಒಂದು ಚುನಾವಣಾಯುಕ್ತರಾದರೆ ಇಲ್ಲಿವರೆಗೆ ಇವರು 56ನೇ ವಯಸ್ಸಿವರೆಗೆ ಏನ್ ಮಾಡ್ತಾರೆ, ಅವರು ಅಧಿಕಾರದಲ್ಲಿ ಇರ್ತಾರೆ. ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಅಂತಕ್ಕಂಥವನು 61ನೇ ವಯಸ್ಸಿಗೆ ಈ ಒಂದು ಮುಖ್ಯ ಚುನಾವಣಾಯುಕ್ತರಾದ್ರೆ ಅವ್ರಿಗೆ ಏನಾಗುತ್ತೆ ಅಂತಂದಾಗ 65 ವರ್ಷಕ್ಕೆ ಏನಾಗುತ್ತೆ, ಸುಮಾರು 4ನೇ ವರ್ಷಕ್ಕೆ ಏನಾಗ್ತಾರೆ, ಇವರು ನಿವೃತ್ತರಾಗ್ತಾರೆ. ಇದು ಸ್ವಲ್ಪ ನಮಗೆ ಗೊತ್ತಿರಬೇಕು. ಅಂದ್ರೆ ಯಾವುದು ಮೊದಲು
6 ವರ್ಷ ಇಲ್ಲವೇ 65 ವರ್ಷಗಳು ಯಾವುದು ಮೊದಲು ಅದು ಏನಾಗಿರುತ್ತೆ ಅಂತಂದಾಗ ಇವರ ಅಧಿಕಾರಾವಧಿ ಆಗಿರುತ್ತದೆ. ಸ್ವಲ್ಪ ನೇರವಾಗಿ ಅರ್ಥ ಮಾಡ್ಕೊಂಡ್ರಲ್ಲಿ 6 ವರ್ಷ ಇಲ್ಲವೇ 65 ವರ್ಷಗಳು ಯಾವುದು ಮೊದಲು ಅದು ಏನಾಗಿರುತ್ತೆ ಅಂದಾಗ ಇವರ ಅಧಿಕಾರಾವಧಿ ಆಗಿರುತ್ತದೆ. ಸ್ವಲ್ಪ ಕ್ಲಿಯರ್ ಅರ್ಥ ಮಾಡ್ಕೋಬೇಕು ನಾವು. ನಂತರ ಇನ್ನೊಂದು ಇವರ ವೇತನ ಅಂತಕ್ಕಂಥದ್ದು. ವೇತನ ಅಂತ ಬಂದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪಡಿತಕ್ಕಂಥ ವೇತನವನ್ನು ಪಡಿತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪಡಿತಕ್ಕಂತಹ ವೇತನ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಎಷ್ಟು ವೇತನ ಪಡಿತಾರೆ ಅವರ ಒಂದು ವೇತನ ಪಡಿತಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಂತ ಬಂದಾಗ ನಮಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ 2,80,000 ಜೊತೆಗೆ ಇನ್ನೊಂದೇನು ಕಂಡು ಬರುತ್ತೆ ಅಂತಂದ್ರೆ 2,50,000. 2,80,000 ಯಾರ್ದು ಅಂತಂದಾಗ ಈ ಒಂದು ಮುಖ್ಯ ನ್ಯಾಯಾಧೀಶರ ಒಂದು ವೇತನ ಎಷ್ಟು ಅಂತಂದಾಗ 2,80,000. 2,50,000 ಅಂದಾಗ ಸುಪ್ರೀಂ ಕೋರ್ಟ್ನ ಇತರ ನ್ಯಾಯಾಧೀಶರು ಪಡ್ತಕ್ಕಂಥ ವೇತನವನ್ನು ಇವರು ಪಡ್ತಾರೆ. ಸುಪ್ರೀಂ ಕೋರ್ಟ್ನ ಇತರ ನ್ಯಾಯಾಧೀಶರು ಪಡಿತಕ್ಕಂಥ ವೇತನ ಸೇಮ್ ಅಟಾರ್ನಿ ಜನರಲ್ ಅಂತಕ್ಕಂಥವ್ರು ಸಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪಡಿತಕ್ಕಂತಹ ವೇತನವನ್ನು ಪಡಿತಾರೆ ಅಂತ ಓದ್ತೀವಿ ನಾವು. ಅದೇ ರೀತಿಯಾಗಿ ನಂತರ ಇನ್ನೊಂದು ಸ್ವಲ್ಪ ಗೊತ್ತಿರಬೇಕು, ಈ ಒಂದು ಚುನಾವಣಾ ಆಯುಕ್ತರು ಅಂತಕ್ಕಂಥದ್ದು ಇವರ ವೇತನ ಅಂತಕ್ಕಂಥದ್ದು ಸಂಚಿತ ನಿಧಿಯಿಂದ ಇವರಿಗೆ ಈ ಒಂದು ಭಾರತದ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ಕೊಡಲಾಗುತ್ತೆ. ಭಾರತದ ಸಂಚಿತ ನಿಧಿಯಿಂದ ವೇತನವನ್ನು ನೀಡಲಾಗುತ್ತೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಆಗಿರ್ಬೋದು, ಹೈಕೋರ್ಟ್ ನ್ಯಾಯಾಧೀಶರಿಗೆ ಆಗಿರ್ಬೋದು, ಮುಖ್ಯ ಚುನಾವಣಾಯುಕ್ತರಾಗಿರ್ಬೋದು, ಇವ್ರಿಗೆ ಏನು ಮಾಡ್ತೀವಿ ಅಂತಂದಾಗ ಈ ಒಂದು ಸಂಚಿತ ನಿಧಿಯಿಂದ ಇವ್ರಿಗೆ ವೇತನವನ್ನು ಕೊಡಲಾಗುತ್ತೆ ಅಂತಕ್ಕಂಥದ್ದು. ನಂತರ ಇವರ ಒಂದು ಪದಚ್ಯುತಿ ಅಂತಕ್ಕಂಥ ಯಾರ್ದು ಈ ಒಂದು ಸುಪ್ರೀಂ ಕೋರ್ಟ್ ಯಾವುದು ಅಂದಾಗ ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ ಅಂತ ಬಂದಾಗ ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂತೆ ಹೆಂಗೆ ಅಂತಂದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂತೆ ಇವರನ್ನ ತೆಗೆದುಹಾಕಲಾಗುತ್ತದೆ. ಪದಚ್ಯುತಿ ಅಂತ ತೆಗೆದುಹಾಕ್ತಕ್ಕಂಥದ್ದು. ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಹೆಂಗೆ ತೆಗೆದುಹಾಕ್ತೀವಿ ಅಂತಂದಾಗ ಸ್ವಲ್ಪ ನಮಗೆ ಗೊತ್ತಿರಬೇಕು. ಹೆಂಗೆ ಅಂತಂದಾಗ ಮಹಾಭಿಯೋಗದ ಮೂಲಕ ಮಹಾಭಿಯೋಗ ಅಂತಕ್ಕಂಥದ್ದು ಇಲ್ಲಿ ಮಹಾಭಿಯೋಗದ ಮೂಲಕ ತೆಗೆದಾಗುತ್ತೆ. ಈ ಒಂದು ಮಹಾಭಿಯೋಗದ ಮೂಲಕ ಕೆಳಕಂಡ ಯಾವ ಹುದ್ದೆಗಳನ್ನು ತೆಗೆದುಹಾಕಲಾಗುತ್ತದೆ ಅನ್ನೋ ಒಂದು ಕ್ಲಾರಿಫಿಕೇಶನ್ ಇರಬೇಕು. ಮಹಾಭಿಯೋಗದ ಮೂಲಕ ತೆಗೆದಾಕ್ತಕ್ಕಂತಹ ಹುದ್ದೆಗಳು ಅಂತ ಬಂದಾಗ ಒಂದನೇದ್ದು ರಾಷ್ಟ್ರಪತಿಯನ್ನ ತೆಗೆದಾಕ್ತೀವಿ. ಯಾರನ್ನ? ರಾಷ್ಟ್ರಪತಿಯವರನ್ನು. ಎರಡನೇದು ಯಾರನ್ನು ತೆಗೆದಾಕ್ತೀವಿ ಅಂತಂದಾಗ ಉಪರಾಷ್ಟ್ರಪತಿಗಳನ್ನು ಏನು ಮಾಡ್ತೀವಿ ಅಂತಂದಾಗ ಮಹಾಭಿಯೋಗದ ಮೂಲಕ ತೆಗೆದಾಕಲಾಗುತ್ತೆ. ಅದೇ ರೀತಿ ಯಾರನ್ನು ತೆಗೆದಾಕ್ತೀವಿ ಅಂತಂದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ, ಯಾರನ್ನ? ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ತೆಗೆದುಹಾಕಲಾಗುತ್ತದೆ. ಅದೇ ರೀತಿಯಾಗಿ ಯಾರು ಅಂತಂದಾಗ ಹೈಕೋರ್ಟ್ನ ನ್ಯಾಯಾಧೀಶರನ್ನ ಮಹಾಭಿಯೋಗದ ಮೂಲಕ ತೆಗೆದುಹಾಕಲಾಗುತ್ತದೆ. ನಂತರ ಇನ್ನೊಬ್ಬರನ್ನ ಯಾರು ತೆಗೆದುಹಾಕ್ತೀವಿ ಅಂತಂದಾಗ CAGಯನ್ನ ಈ ಒಂದು ಯಾವುದನ್ನ ಮಹಾಭಿಯೋಗದ ಮೂಲಕ ತೆಗೆದುಹಾಕಲಾಗುತ್ತದೆ. ಅದೇ ರೀತಿಯಾಗಿ ಇನ್ನೊಬ್ರು ಯಾರು ಅಂತಂದಾಗ ಮುಖ್ಯ ಚುನಾವಣಾ ಆಯುಕ್ತರನ್ನ, ಯಾರನ್ನ? ಮುಖ್ಯ ಚುನಾವಣಾ ಆಯುಕ್ತರನ್ನ ಮಹಾಭಿಯೋಗದ ಮೂಲಕ ತೆಗೆದುಹಾಕಲಾಗುತ್ತದೆ. ಮಹಾಭಿಯೋಗದ ಮೂಲಕ ತೆಗೆದುಹಾಕ್ತಕ್ಕಂತಹ ಒಟ್ಟು ಹುದ್ದೆಗಳು ಅಂತ ಬಂದಾಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು, ಇನ್ನೊಬ್ರು ಯಾರು ಅಂತಂದಾಗ ಈ ಒಂದು CAG ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ಅಂತ ಗೊತ್ತಿರಬೇಕು ನಮಗೆ. ಈ ರೀತಿಯಾಗಿ ಈ ಒಂದು ಅಂದ್ರೆ ಈ ಒಂದು ಮಹಾಭಿಯೋಗದ ಮೂಲಕ ಅಂದ್ರೆ ಸ್ವಲ್ಪ ಇನ್ನ ಕ್ಲಾರಿಫಿಕೇಶನ್ ಇರ್ಬೇಕು ನಮಗೆ. ಈ ಒಂದು ರಾಷ್ಟ್ರಪತಿ ತೆಗೆದಾಕ್ತಕ್ಕಂಥ ವಿಧಾನನೇ ಬೇರೆ, ಉಪರಾಷ್ಟ್ರಪತಿ ಬೇರೆ. ನಂತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ತೆಗೆದುಹಾಕುವಂತೆ ಯಾರನ್ನ? ಹೈಕೋರ್ಟ್ ನ್ಯಾಯಾಧೀಶನ ತೆಗೆದುಹಾಕ್ತೀವಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ತೆಗೆದುಹಾಕುವಂತೆ CAG ತೆಗೆದುಹಾಕ್ತೀವಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ತೆಗೆದುಹಾಕುವಂತೆ ಮುಖ್ಯ ಚುನಾವಣಾ ಆಯುಕ್ತರನ್ನು ತೆಗೆದುಹಾಕ್ತೀವಿ. ಒಂದ್ಸರಿ ಯಾವುದೇ ಎಕ್ಸಾಮ್ ಕೇಳಿದ್ರು CAGಯನ್ನ ಕೆಳಕಂಡ ಯಾವ ಹುದ್ದೆಯಿಂದ ತೆಗೆದುಹಾಕಲ್ಲ ಅಂತಂದಾಗ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ.
ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಅಟಾರ್ನಿ ಜನರಲ್ ಕೊಟ್ಟಿದ್ರು. ಅಲ್ಲೇನಂದಾಗ ರಾಷ್ಟ್ರಪತಿದೇ ಬೇರೆ, ಉಪರಾಷ್ಟ್ರಪತಿದೇ ಬೇರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರದ್ದು ಬೇರೆ ಅಂತ ಗೊತ್ತಿರಬೇಕು ನಮಗೆ. ಮುಂದೆ ನಾನು ರಾಷ್ಟ್ರಪತಿ ಹೇಳ್ತಿರ್ಬೇಕು ಅಂತಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಸ್ವಲ್ಪ ಕ್ಲಾರಿಫಿಕೇಶನ್ ನೋಡ್ರಿ, ಏನಾಗಿದೆ ಸ್ವಲ್ಪ ವ್ಯತ್ಯಾಸ ಅಂತ ಗೊತ್ತಾದರೆ ಒಂದ್ಸಲ ನೀವು ಅದನ್ನ ಸ್ಟಡಿ ಮಾಡಿದ್ರೆ ಏನಾಗುತ್ತೆ ಅಂತಂದಾಗ ಅದ್ರ ಬಗ್ಗೆ ನಿಮ್ಮಲ್ಲಿ ಎಷ್ಟು ದಿನ ಆದ್ರೂ ಬಂದೇ ಇರತಕ್ಕಂತಹ ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಇರುತ್ತೆ. ಪರೀಕ್ಷೆಯಲ್ಲಿ ಹೆಂಗ ಪ್ರಶ್ನೆ ಕೇಳಿದ್ರೆ ಮಾಡ್ಬೋದು, ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರನ್ನ ಹೆಂಗ್ ತೆಗೆದುಹಾಕಲಾಗುತ್ತೆ ಅಂತಂದಾಗ ಈ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕಲಾಗುತ್ತದೆ. ಇಷ್ಟು ಈ ಒಂದು ನಂತರ ಇವರ ಒಂದು ಅಧಿಕಾರ ಮತ್ತು ಕಾರ್ಯಗಳು ಯಾರ್ದು ಅಂತಂದಾಗ ಮುಖ್ಯ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಸರಳವಾಗಿರ್ತಕ್ಕಂಥ ಕೆಲಸ. ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಮತದಾರ ಪಟ್ಟಿಯನ್ನು ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದಾಗ ಮತದಾರ ಪಟ್ಟಿಯನ್ನು, ಅಂದ್ರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತದಾನ ಅಧಿಕಾರ ಕೊಡ್ತೀವಿ ನಾವು. ಮತದಾರ ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ತಕ್ಕಂಥದ್ದು. ನಂತರ ಮುಂದುವರೆದು ಏನ್ ಮಾಡ್ಬೇಕು ಅಂತಂದಾಗ ಪರಿಷ್ಕರಣೆ ಅಂತಕ್ಕಂಥದ್ದು. ಪರಿಷ್ಕರಣೆ ಅಂತಂದಾಗ ಕೆಲವೊಬ್ಬ ಮರಣ ಹೊಂದಿರತಕ್ಕಂಥವ್ರು, ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅದನ್ನ ಏನ್ ಮಾಡ್ಬೇಕು, ಸ್ವಲ್ಪ ಬದಲಾವಣೆ ತರಬೇಕು. ಅದನ್ನ ಪರಿಷ್ಕರಣೆ ಅಂತ ಪದವನ್ನು ಬಳಕೆ ಮಾಡ್ತೀವಿ. ಒಂದು ಸರಳವಾಗಿರ್ತಕ್ಕಂಥ ಕೆಲಸ ಮತದಾರ ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ತಕ್ಕಂಥದ್ದು, ಪರಿಷ್ಕರಣೆ ಮಾಡಿಕೊಳ್ತಕ್ಕಂಥದ್ದು. ನಂತರ ಇನ್ನೊಂದು ಚುನಾವಣೆ ನಡೆಸುವುದು ಅಂತಕ್ಕಂಥದ್ದು. ಅಂದ್ರೆ ಯಾವ್ಯಾವ ಕೆಲಸಕ್ಕೆ ಇವರು ಚುನಾವಣೆ ಮಾಡ್ತಾರೆ ಅಂತಕ್ಕಂಥದ್ದು. ಒಂದೆದ್ದು ಇವರು ಚುನಾವಣೆ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಯಾರಿಗೆ ಅಂತಂದಾಗ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಸ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೆ ಅಂದಾಗ ಚುನಾವಣಾ ಆಯೋಗ ಮಾಡುತ್ತೆ. ಎರಡನೇದ್ದು ಉಪರಾಷ್ಟ್ರಪತಿ ಚುನಾವಣೆ ಮಾಡುತ್ತೆ. ಇನ್ನೊಂದು ಲೋಕಸಭೆ ಚುನಾವಣೆ ಮಾಡುತ್ತೆ. ಇನ್ನೊಂದು ರಾಜ್ಯಸಭೆ ಚುನಾವಣೆ ಮಾಡುತ್ತೆ. ಇನ್ನೊಂದು ವಿಧಾನಸಭೆ ಚುನಾವಣೆ ಮಾಡುತ್ತೆ. ಇನ್ನೊಂದು ಯಾವ್ದಾಗ ವಿಧಾನ ಪರಿಷತ್ ಚುನಾವಣೆ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕೇಳಿದ್ರು, ವಿಧಾನ ಪರಿಷತ್ತಿನ ಚುನಾವಣೆಯನ್ನ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರು. ಅಲ್ಲಿ ಈ ಒಂದು ಕೇಂದ್ರ ಚುನಾವಣಾ ಆಯೋಗ, ಎರಡನೇದು ರಾಜ್ಯ ಚುನಾವಣಾ ಆಯೋಗ, ಮೂರನೇದು ಸಹಕಾರಿ ಚುನಾವಣಾ ಆಯೋಗ, ಇನ್ನೊಂದು ಕೇಂದ್ರ ಮತ್ತು ರಾಜ್ಯಗಳು ಜಂಟಿ ಚುನಾವಣಾ ಆಯೋಗ ಅಂತ ಕೊಟ್ಟಿದ್ರು. ಬಹಳಷ್ಟು ಜನ ಏನ್ ಮಾಡಿದ್ರು ಅಂತಂದಾಗ ವಿಧಾನ ಪರಿಷತ್ ಎಲ್ಲಿ ಬರುತ್ತೆ, ರಾಜ್ಯದಲ್ಲಿ ಬರುತ್ತೆ. ಇದನ್ನ ಯಾರು ಮಾಡಿದಾರೆ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ಅಂತ ಆಗಿದ್ರು. ಇನ್ನು ಕೆಲವೊಬ್ಬರು ಸ್ವಲ್ಪ ವಿಚಾರ ಮಾಡಿದ್ರು, ಓಹೋ ಇದು ಕೇಂದ್ರಕ್ಕೆ ಸಂಬಂಧಪಟ್ಟದ, ರಾಜ್ಯಕ್ಕೆ ಸಂಬಂಧಪಟ್ಟದ, ಹಂಗಾಗಿ ಕೇಂದ್ರ ಮತ್ತು ರಾಜ್ಯಗಳ ಜಂಟಿಯಾಗಿ ಅಂತ ಕೊಟ್ಟಿದ್ರು. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು, ಸ್ವಲ್ಪ ಸ್ಟಡಿ ಮಾಡ್ಕೊಳ್ರಿ. ಇಲ್ಲಿ ಏನಂದಾಗ ಈ ಒಂದು ಚುನಾವಣೆ ನಡೆಸ್ತಕ್ಕಂಥ ಯಾವ್ಯಾವ ಒಂದು ಸಂಸ್ಥೆಗಳ ಚುನಾವಣೆ ಮಾಡತಂದಾಗ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ, ಲೋಕಸಭೆ ಚುನಾವಣೆ, ರಾಜ್ಯಸಭೆ ಚುನಾವಣೆ, ಇನ್ನೊಂದು ಯಾವ್ದಾಗ ವಿಧಾನಸಭೆ ಚುನಾವಣೆ, ಇನ್ನೊಂದು ಯಾವ್ದಾಗ ವಿಧಾನ ಪರಿಷತ್ತಿನ ಚುನಾವಣೆ ಮಾಡತಕ್ಕಂಥ ಜವಾಬ್ದಾರಿ ಯಾರು ಅಂದಾಗ ಈ ಒಂದು ಚುನಾವಣಾ ಆಯೋಗಕ್ಕೆ. ಯಾವ ಚುನಾವಣಾ ಆಯೋಗ ಇದು? ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಚುನಾವಣೆಗಳನ್ನು ಮಾಡುತ್ತೆ. ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಅಂತಂದ್ರೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡೋದು. ರಾಜಕೀಯ ಪಕ್ಷಗಳಿಗೆ ಯಾವುದೇ ಒಂದು ಹೊಸ ರಾಜಕೀಯ ಪಕ್ಷ ಸ್ಥಾಪನೆ ಆದರೆ ಅದು ಕೇಂದ್ರ ಚುನಾವಣಾ ಆಯೋಗ ಮಾನ್ಯತೆ ಕೊಟ್ಟರೆ ಮಾತ್ರ ಅದೇನು ಮಾಡುತ್ತೆ ಅಂದಾಗ ಚುನಾವಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಅಂದ್ರೆ ಮಾನ್ಯತೆಯನ್ನು ಯಾರು ನೀಡ್ತಾರೆ ಅಂದಾಗ ಚುನಾವಣಾ ಆಯೋಗ ನೀಡುತ್ತೆ. ನಂತರ ಈ ಪಕ್ಷಗಳಿಗೆ ಏನ್ ಕೊಡ್ತಕ್ಕಂಥದ್ದು? ಚಿಹ್ನೆಗಳನ್ನು ಕೊಡ್ತಕ್ಕಂಥದ್ದು. ಯಾವ ಪಕ್ಷಗಳಿಗೆ ಯಾವ ಚಿಹ್ನೆ ಕೊಡಬೇಕು ನಿರ್ಧಾರ ಮಾಡೋದು ಯಾರು ಅಂದಾಗ ಈ ಒಂದು ಚುನಾವಣಾ ಆಯೋಗ ಅಂತಕ್ಕಂಥದ್ದು. ನಂತರ ರಾಜಕೀಯ ಪಕ್ಷಗಳನ್ನ ಏನ್ ಮಾಡ್ಕೊಳ್ತಕ್ಕಂಥದ್ದು? ನೋಂದಾಯಿಸಿಕೊಳ್ಳುವುದು. ಎಷ್ಟು ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳಿದಾವೆ ಅದನ್ನು ನೋಂದಣಿ ಮಾಡ್ತಕ್ಕಂಥ ಕಂಡು ಬರುತ್ತೆ. ನಂತರ ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷಗಳು ಅಂತಕ್ಕಂಥದ್ದು. ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಅಂತ ಬಂದಾಗ ನಮಗೆ ನೇರವಾಗಿ ಕಂಡು ಬರುತ್ತೆ. ಯಾವುದು? ಸಮಾಜವಾದಿ ಪಕ್ಷ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಈ ಕೆಲವೊಂದು ರಾಜಕೀಯ ಪಕ್ಷಗಳು ನಮ್ಮ ದೇಶದಲ್ಲಿ ಸುಮಾರು 6 ಮಾತ್ರ ರಾಷ್ಟ್ರೀಯ ಪಕ್ಷಗಳಿದಾವ. ಸುಮಾರು 66 ಏನಾಗಿದಾವ? ಪ್ರಾದೇಶಿಕ ಪಕ್ಷಗಳಿದಾವ. ಈ ರೀತಿಯಾಗಿ ರಾಷ್ಟ್ರೀಯ ಯಾವ ಪಕ್ಷ ಅಂತಕ್ಕಂಥದ್ದು ರಾಷ್ಟ್ರೀಯ ಪಕ್ಷ, ಯಾವ ಪಕ್ಷ ಅಂತಕ್ಕಂಥದ್ದು ಪ್ರಾದೇಶಿಕ ಪಕ್ಷ, ಈ ರೀತಿಯಾಗಿ ವಿಂಗಡಣೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ಈ ಒಂದು ಚುನಾವಣಾ ಆಯೋಗಕ್ಕಿದೆ. ಸ್ವಲ್ಪ ಮುಂದುವರೆದು ಕೆಳಕಂಡ ಯಾವ ಕಾರ್ಯ ಚುನಾವಣಾ ಆಯೋಗ ಮಾಡುವುದಿಲ್ಲ ಅಂತ ಮುಂದೊಂದಿನ ಪ್ರಶ್ನೆ ಬರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಇರಬೇಕು. ಇನ್ನೊಂದು ನೀತಿ ಸಂಹಿತೆ ಅಂತಕ್ಕಂಥ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ ನಾವು. ಅಂದ್ರೆ ಈ ಒಂದು ಚುನಾವಣಾ ಆಯೋಗ ನೀತಿ ಸಂಹಿತೆಯನ್ನ ಜಾರಿಗೊಳಿಸಿದರೆ, ಅಂದ್ರೆ
ಚುನಾವಣಾ ಆಯೋಗದ ಸಲಹೆ ಮೇರೆಗೆ ರಾಷ್ಟ್ರಪತಿ ಏನ್ ಮಾಡ್ತಾರೆ ಅಂದಾಗ ನೀತಿ ಸಂಹಿತೆಯನ್ನ ಕೋಡ್ ಆಫ್ ಕಂಡಕ್ಟ್ ಅನ್ನ ಅನುಷ್ಠಾನಗೊಳಿಸ್ತಾರೆ. ಅದನ್ನ ಯಾರು ಗೊಳಿಸಬೇಕು ಅಂದಾಗ ಚುನಾವಣಾ ಆಯೋಗ ಅಂತಕ್ಕಂಥದ್ದು. ಇನ್ನೊಂದು ಸರಳವಾಗಿರ್ತಕ್ಕಂಥ ಕೆಲಸ, ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂತಂದ್ರೆ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದು. ನಂತರ ಆಕಸ್ಮಿಕವಾಗಿ ಚುನಾವಣೆ ಏನ್ ಮಾಡ್ಬೋದು, ಅವರು ಮುಂದೂಡಬಹುದು. ನಂತರ ಕೆಲವೊಂದು ಸಂದರ್ಭಗಳಲ್ಲಿ ಮರು ಚುನಾವಣೆ ಮಾಡಬಹುದು. ಇದು ಯಾರು ಅಂತಂದಾಗ ಈ ಒಂದು ಚುನಾವಣಾ ಆಯೋಗದ ಕೆಲಸಗಳು ಅಂತಕ್ಕಂಥದ್ದು. ಇನ್ನೊಂದು ಚುನಾವಣೆ ನಂತರ ಮಾಡ್ತಕ್ಕಂಥ ಕೆಲಸ ಎಂದಾಗ ಮತಗಳ ಎಣಿಕೆ ಮಾಡ್ತಕ್ಕಂಥದ್ದು, ಫಲಿತಾಂಶ ಘೋಷಣೆ ಮಾಡ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಫಲಿತಾಂಶವನ್ನು ತಡೆ ಹಿಡಿತಕ್ಕಂಥ ಅಧಿಕಾರ ಸಹ ಯಾರಿಗಿದೆ ಅಂತಂದಾಗ ಚುನಾವಣಾ ಆಯೋಗಕ್ಕೆ ಇರತಕ್ಕಂಥದ್ದು ಕಂಡು ಬರುತ್ತೆ. ಆಯ್ತಾ? ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆ ಕೇಳಿದರೆ, ಎಷ್ಟು ಗಂಟೆಗಳ ಮುಂಚಿತವಾಗಿ ಈ ಒಂದು ಬಹಿರಂಗ ಪ್ರಚಾರವನ್ನ ನಿಲ್ಲಿಸಲಾಗುತ್ತೆ ಅಂತಂದಾಗ ಚುನಾವಣೆ 48 ಗಂಟೆಗಳ ಮುಂಚಿತವಾಗಿ, ಅಂದ್ರೆ ಈ ಒಂದು ಮತದಾನಕ್ಕಿಂತ 48 ಗಂಟೆಗಳ ಮುಂಚಿತವಾಗಿ ಏನ್ ಮಾಡ್ತೇವೆ ಅಂದಾಗ ಬಹಿರಂಗ ಪ್ರಚಾರಕ್ಕೆ ಅಂತ್ಯವನ್ನು ನೀಡಲಾಗುತ್ತೆ. ನಂತರ ಇನ್ನೊಂದು ಏನು ಅಂತಂದಾಗ ಕೆಲವೊಂದು ಕಡೆ ಕೇಳಿದ ಪ್ರಶ್ನೆಗಳು ಏನು ಅಂತಂದಾಗ ಅಥವಾ ಜನರಲ್ ಆಗಿ ಬರ್ತಕ್ಕಂಥದ್ದು ಠೇವಣಿ ಇಡೋದು ಅಂತ ಕರಿತೀವಿ ನಾವು. ಠೇವಣಿ ಇಡೋದು ಅಂತಕ್ಕಂಥದ್ದು ಅಥವಾ ಡೆಪಾಸಿಟ್ ಮಾಡ್ತಕ್ಕಂಥದ್ದು. ಈ ಒಂದು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಂದಾಗ 10,000 ಏನ್ ಮಾಡಬೇಕು ಅಂತಂದಾಗ ಡೆಪಾಸಿಟ್ ಮಾಡಬೇಕು. ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತಂದಾಗ ಎಲ್ಲಿಗೆ ಅಂತಂದಾಗ ಈ ಒಂದು ಲೋಕಸಭೆ ಚುನಾವಣೆ MP ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಎಷ್ಟು ಸ್ಪರ್ಧೆ ಎಷ್ಟು ಅಂತಂದಾಗ ಈ ಒಂದು 10,000. ಅದೇ ರೀತಿ MLA ಎಲೆಕ್ಷನ್ ವಿಧಾನಸಭೆ ಚುನಾವಣೆ ಠೇವಣಿ ಮಾಡಬೇಕು ಅಂತಂದಾಗ 5,000 ಏನ್ ಮಾಡಬೇಕು ಅಂತಂದಾಗ ಠೇವಣಿಯನ್ನು ಮಾಡಬೇಕು. ಕೆಲವು ಸಂದರ್ಭಗಳಲ್ಲಿ ಇದರಲ್ಲಿ ಏನಾದರೂ SC ST ಇದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿದ್ರೆ ಇದಕ್ಕೆ ಅರ್ಧ ಇದಕ್ಕೆ ಎಷ್ಟು ಅಂತ ನೋಡ್ರಿ, ಇದಕ್ಕೆ ಅರ್ಧವನ್ನು ಏನು ಮಾಡ್ಬೇಕು ನಾವು ಠೇವಣಿ ಇಡಬೇಕು ಅಂತಕ್ಕಂಥದ್ದು. ಇನ್ನು ಸ್ವಲ್ಪ ಜನರಲ್ಲಿ ಪ್ರಚಾರ ತಕ್ಕಂಥದ್ದು ಠೇವಣಿ ಜಪ್ತಿ ಆಯಿತು ಅಂತ ಹೇಳ್ತೀವಿ ನಾವು. ಠೇವಣಿ ಜಪ್ತಿ ಆಯಿತು ಅಂತಕ್ಕಂಥದ್ದು. ಠೇವಣಿ ಜಪ್ತಿ ಆಯಿತು, ಠೇವಣಿ ಕಳೆದುಕೊಳ್ಳೋದಂದಾಗ ಒಟ್ಟು ಸಿಂಧುತ್ವ ಪಡೆದಿರ್ತಕ್ಕಂಥ ಓಟುಗಳಲ್ಲಿ 1/6ಗಿಂತ ಕಡಿಮೆ ಓಟು ಬಂದರೆ, ಸಿಂಧುತ್ವ ಪಡೆದಿರ್ತಕ್ಕಂಥ ಓಟುಗಳಲ್ಲಿ 1/6ಗಿಂತ ಕಡಿಮೆ ಓಟು ಬಂದರೆ ಆ ಒಂದು ಠೇವಣಿಯನ್ನು ವಾಪಸ್ಕೊಳಂಗಿಲ್ಲ. ಇದು ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಇಷ್ಟು ಚುನಾವಣೆಗೆ ಸಂಬಂಧಪಟ್ಟಂತ ಅಂಶ. ನಂತರ ಇನ್ನೊಂದು ಸ್ವಲ್ಪ ಗೊತ್ತಿರಬೇಕು ನಮಗೆ ಏನಪ್ಪ ಅಂದಾಗ ಈ ಒಂದು ಚುನಾವಣೆಯಲ್ಲಿ ಇನ್ನೊಂದು ಬರುತ್ತೆ ರಾಜ್ಯ ಚುನಾವಣಾ ಆಯೋಗ ಅಂತಕ್ಕಂಥದ್ದು. ರಾಜ್ಯ ಚುನಾವಣಾ ಆಯೋಗ ಅಂತಕ್ಕಂಥದ್ದು. ಈ ಒಂದು ರಾಜ್ಯ ಚುನಾವಣಾ ಆಯೋಗ ಮೊದಲು ಇದ್ದಿಲ್ಲ. ರಾಜ್ಯ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಮೊದಲು ಇದ್ದಿಲ್ಲ. ರಾಜ್ಯ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಯಾವಾಗ ಅಂತಂದಾಗ 73 ಮತ್ತು 74 ತಿದ್ದುಪಡಿ 73 ಮತ್ತು 74 ತಿದ್ದುಪಡಿ ಆಗಿರ್ತಕ್ಕಂಥದ್ದು 1992ರಲ್ಲಿ ತಿದ್ದುಪಡಿ ಆಗುತ್ತೆ, 93ರಲ್ಲಿ ಜಾರಿಗೆ ಬರುತ್ತೆ. 1992 ತಿದ್ದುಪಡಿ ಆಗುತ್ತೆ, 1993ರಲ್ಲಿ ಜಾರಿಗೆ ಬರುತ್ತೆ. ಈ ಒಂದು 93ರಲ್ಲಿ ಜಾರಿಗೆ ಬಂದಾಗ ಸಂವಿಧಾನದ 9A ಭಾಗ ಅಂತಕ್ಕಂಥದ್ದು 9A ಭಾಗ ಇದರಲ್ಲಿ ಏನ್ ಮಾಡಿದಾಗ ರಾಜ್ಯ ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಯಿತು. ಈ ಒಂದು ರಾಜ್ಯ ಚುನಾವಣಾ ಆಯೋಗ ಯಾವ ಸಂಸ್ಥೆಗಳಿಗೆ ಚುನಾವಣೆ ಮಾಡುತ್ತೆ ಅಂತಂದ್ರೆ, ಯಾವ ಸಂಸ್ಥೆಗಳಿಗೆ ಚುನಾವಣೆ ಮಾಡ್ಕೊಂಡಾಗ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡುತ್ತೆ. ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ ಯಾವ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ ಒಂದು ರೂರಲ್ ಲೋಕಲ್ ಬೋರ್ಡ್ ಅಂದ್ರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು. ಯಾವುದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅಂದಾಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಂತರ ಗ್ರಾಮ ಪಂಚಾಯತಿಗಳಿಗೆ ಏನ್ ಮಾಡ್ತಂದಾಗ ಇದು ಚುನಾವಣೆ ಮಾಡುತ್ತೆ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ. ಅದಲ್ಲದೆ ಅರ್ಬನ್ ಲೋಕಲ್ ಬೋರ್ಡ್ ಅಂತಕ್ಕಂಥದ್ದು ನಗರ ಸ್ಥಳೀಯ ಸಂಸ್ಥೆಗಳು ಯಾವ ಅಂತಂದಾಗ ಇಲ್ಲಿ BBMP, ನಂತರ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ಮಾಡುತ್ತೆ. ಅದೇ ರೀತಿಯಾಗಿ ಏನ್ ಮಾಡ್ತಂದಾಗ ನಗರ ಸಭೆಗಳಿಗೆ ಚುನಾವಣೆ ಮಾಡುತ್ತೆ. ಅದೇ ರೀತಿಯಾಗಿ ಪುರಸಭೆಗಳಿಗೆ ಚುನಾವಣೆ ಮಾಡುತ್ತೆ. ಇನ್ನೊಂದು ಯಾವ್ದಾಗ ಪಟ್ಟಣ ಪಂಚಾಯಿತಿಗಳಿಗೆ ಏನ್ ಮಾಡ್ತಂದಾಗ ಚುನಾವಣೆ ಮಾಡುತ್ತೆ. ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡ್ತಕ್ಕಂಥ ಕೆಲಸ ಆದಂದಾಗ ರಾಜ್ಯ ಚುನಾವಣಾ ಆಯೋಗ ಅಂತಕ್ಕಂಥದ್ದು. ನಂತರ ಇನ್ನೊಂದು ಸ್ವಲ್ಪ ಗೊತ್ತಿರಬೇಕು ನಮಗೆ ಮುಂದುವರೆದು ಯಾವುದು ಅಂತಂದಾಗ ಸಹಕಾರ ಚುನಾವಣಾ ಆಯೋಗ ಅಂತ ಬರುತ್ತೆ.
ಸಹಕಾರಿ ಚುನಾವಣಾ ಆಯೋಗ. ಈ ಸಹಕಾರಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಇತ್ತೀಚೆಗೆ ಅಂದ್ರೆ 97ನೇ ತಿದ್ದುಪಡಿಯ ಮೂಲಕ 2012ರಲ್ಲಿ ಜಾರಿಗೆ ಬರುತ್ತೆ. ಇದನ್ನು ಎಲ್ಲಿ ಅಳವಡಿಸಿದಂದಾಗ ಈ ಒಂದು 9B ಭಾಗದಲ್ಲಿ ಅಳವಡಿಸಲಾಗಿದೆ. 9B ಭಾಗದಲ್ಲಿ, ಈ ಒಂದು 9B ಭಾಗದಲ್ಲಿ ಅಂತ ಬಂದಾಗ ಇದು ಯಾವ ಸಂಸ್ಥೆಗಳಿಗೆ ಚುನಾವಣೆ ಮಾಡುತ್ತೆ ಅಂತಂದಾಗ ಸಹಕಾರಿ ಸಂಘಗಳಿಗೆ ಚುನಾವಣೆ ಮಾಡುತ್ತೆ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರಲಿ ನಗರ ಪ್ರದೇಶದಲ್ಲಿ ಯಾವುದೇ ಸಹಕಾರಿ ಸಂಘಗಳಿಗೆ ಚುನಾವಣೆ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದು ಅಂತಂದಾಗ ಸಹಕಾರಿ ಚುನಾವಣಾ ಆಯೋಗ. ಇದು 2012ರಿಂದ ಏನಾಗಿದೆ ಅಂದಾಗ ಜಾರಿ ಬಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇಷ್ಟು ಚುನಾವಣೆಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರತಕ್ಕಂತಹ ಮಾಹಿತಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.